ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಐಫೋನ್ ತಯಾರಿಸೋಕೆ ಮುಂದಾಗಿದ್ದ ಆಪಲ್ಗೆ ಟ್ರಂಪ್ ಟ್ಯಾರಿಫ್ ಬೆದರಿಕೆ ಹಾಕಿದ್ದಾರೆ. ಅಮೆರಿಕದಲ್ಲಿ ಉತ್ಪಾದನೆ ಮಾಡಿಲ್ಲ ಅಂದ್ರೆ ಐಫೋನ್ ಮೇಲೆ 25% ಸುಂಕ ಅಂತ ಹೇಳಿದ್ದಾರೆ. ಆದ್ರೆ ಹಾಗೇನಾದ್ರೂ ಮಾಡಿದ್ರೆ ಆಪಲ್ ಬಾಗ್ಲ ಹಾಕಬೇಕಾಗತ್ತೆ, ಆಪಲ್ ಜ್ಯೂಸ್ ಮಾಡಿ ಕುಡಿಬೇಕಾಗತ್ತೆ, $30 ಬಿಲಿಯನ್ ಲಾಸ್ ಆಗತ್ತೆ. ಹಾಗಿದ್ರೆ ಟ್ರಂಪ್ ಕನಸು ಈಡೇರುತ್ತಾ? ಆಪಲ್ ಭಾರತ ಬಿಟ್ಟು ಅಮೆರಿಕಾಗೆ ಶಿಫ್ಟ್ ಆಗುತ್ತಾ? ತಜ್ಞರು ಟ್ರಂಪ್ ಅಮೆರಿಕ ಐಫೋನ್ ಕನಸು ತಿರುಕನ ಕನಸು ಅಂತ ಹೇಳ್ತಿರೋದು ಯಾಕೆ? ಅಮೆರಿಕದಲ್ಲಿ ಐಫೋನ್ ತಯಾರು ಮಾಡೋದು ಕಷ್ಟ ಯಾಕೆ? ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಟ್ರಂಪ್ ಟ್ಯಾರಿಫ್ ಆಟ, ಆಪಲ್ಗೆ ಧರ್ಮ ಸಂಕಟ. ಸ್ನೇಹಿತರೆ, ಅಮೆರಿಕ ಸರ್ಕಾರ ಅನ್ನೋದೀಗ ಅಕ್ಷರಶಃ ತುಘಲಕ್ ದರ್ಬಾರ್ ಆಗಿ ಹೋಗಿದೆ. ಟ್ರಂಪ್ ಮನಸ್ಸಿಗೆ ಬಂದಂತೆ ಅಮೆರಿಕನ್ ನೀತಿಗಳನ್ನ ಚೇಂಜ್ ಮಾಡ್ತಿದ್ದಾರೆ. ಟ್ಯಾರಿಫ್ನ ಒಳ್ಳೆ ಪಗಡೆ ರೀತಿ ಉರುಳಿಸ್ತಾ ಇದ್ದಾರೆ. ಇದಕ್ಕೀಗ ಅಮೆರಿಕದ ಕಂಪನಿಗಳೇ ಬಲಿಪಶು ಆಗ್ತಿದ್ದಾರೆ. ಟ್ರಂಪ್ ಚೀನಾ ಮೇಲೆ 145% ಸುಂಕ ವಿಧಿಸಿದಾಗ ವಿಶ್ವದ ನಂಬರ್ 1 ಸ್ಮಾರ್ಟ್ಫೋನ್ ಕಂಪನಿ ಆಪಲ್ ಭಾರತಕ್ಕೆ ತನ್ನ ಉತ್ಪಾದನೆ ಶಿಫ್ಟ್ ಮಾಡೋದಾಗಿ ಹೇಳ್ಕೊಂಡಿತ್ತು. ಯಾಕಂದರೆ 90% ಐಫೋನ್ಗಳನ್ನು ಆಪಲ್ ಚೀನಾದಲ್ಲೇ ಮಾಡ್ತಾ ಇತ್ತು. ಈಗ ಆಲ್ರೆಡಿ ಕೋವಿಡ್ ಟೈಮ್ನಲ್ಲಿ ಚೀನಾ ಫ್ಯಾಕ್ಟ್ರಿಗಳು ಬಂದಾದಾಗ ಆಪಲ್ ಲಾಸ್ ಮಾಡಿಕೊಂಡಿತ್ತು. ತಿಂಗಳಾನುಗಟ್ಟಲೆ ಐಫೋನೇ ರೆಡಿ ಆಗಿರಲಿಲ್ಲ. ಅದೇ ಕಾರಣಕ್ಕೆ ಆಲ್ರೆಡಿ ಸುಮಾರು 18% ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ನ ಭಾರತಕ್ಕೆ ಶಿಫ್ಟ್ ಮಾಡಿತ್ತು. ಆದರೆ ಈಗ ಚೀನಾ ಮೇಲಿನ ಟ್ಯಾರಿಫ್ನಿಂದ ಆಪಲ್ ಆದಾಯಕ್ಕೆ ಭಾರಿ ಪೆಟ್ಟು ಬೀಳ್ತಾ ಇತ್ತು. ಹೀಗಾಗಿ ಅಮೆರಿಕಾಗೆ ಫ್ರೆಂಡ್ಲಿ ಇರೋ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಚೀನಾವನ್ನು ರಿಪ್ಲೇಸ್ ಮಾಡಬಲ್ಲ ಸಾಮರ್ಥ್ಯ ಇರೋ, ಸ್ಕೇಲ್ ಪಾಸಿಬಿಲಿಟಿ ಇರೋ, ತಾಕತ್ತಿರೋ ಭಾರತಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಮಾಡ್ತೀವಿ, ಅಮೆರಿಕದಲ್ಲಿ ಮಾರಾಟ ಆಗೋ ಐಫೋನ್ಗಳನ್ನೆಲ್ಲ ಭಾರತದಲ್ಲಿ ಮಾಡ್ತೀವಿ ಅಂತ ಆಪಲ್ ಹೇಳಿತ್ತು. ಆದರೆ ಈ ಯೋಜನೆಗೂ ಕೂಡ ಟ್ರಂಪ್ ಈಗ ಕಲ್ಲು ಹಾಕ್ತಾ ಇದ್ದಾರೆ. ನಾನು ಈ ಮೊದಲೇ ಟಿಮ್ ಕುಕ್ಗೆ ಹೇಳಿದ್ದೀನಿ, ಅಮೆರಿಕದಲ್ಲಿ ಮಾರಾಟ ಆಗೋ ಐಫೋನ್ಗಳನ್ನೆಲ್ಲ ಅಮೆರಿಕದಲ್ಲೇ ತಯಾರು ಮಾಡಬೇಕು. ಭಾರತ ಅಥವಾ ಇನ್ಯಾವುದೇ ಜಾಗದಲ್ಲಿ ಉತ್ಪಾದನೆಯಾದರೆ ನಡೆಯಲ್ಲ. ಹಾಗೇನಾದರೂ ಆದರೆ ಆಪಲ್ ಅಮೆರಿಕ ಸರ್ಕಾರಕ್ಕೆ 25% ಟ್ಯಾರಿಫ್ ಕಟ್ಟಬೇಕಾಗತ್ತೆ, ಹೆಚ್ಚುವರಿ ಸುಂಕ ಹಾಕ್ತೀನಿ ಅಂತ ಬೆದರಿಕೆ ಹುಟ್ಟಿದ್ದಾರೆ. ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಆಪಲ್ ಷೇರುಗಳು 6% ಬಿದ್ದು ಹೋಗಿವೆ. ಆದರೆ ಜಾಗತಿಕ ಮಾರ್ಕೆಟ್ ತಜ್ಞರು ಮಾತ್ರ ಟ್ರಂಪ್ ಕಾಣ್ತಿರೋದು ಹುಚ್ಚು ಕನಸು, ತಿರುಕನ ಕನಸು, ಈಡೇರೋಕೆ ಸಾಧ್ಯನೇ ಇಲ್ಲ, ಅಮೆರಿಕದಲ್ಲಿ ಐಫೋನ್ ತಯಾರಾಗೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಅಮೆರಿಕದಲ್ಲಿ ಕೆಲಸ ಮಾಡೋರಿಲ್ಲ. ಸ್ನೇಹಿತರೆ, ಆಪಲ್ ಅಮೆರಿಕದ ಕಂಪನಿ ಆದರೂ ಕೂಡ ಐಫೋನ್ ಬಳಸೋದು ಹೆಚ್ಚು ಅಮೆರಿಕನರೇ ಆದರೂ ಕೂಡ ಅಮೆರಿಕದಲ್ಲಿ ಐಫೋನ್ ತಯಾರಾಗೋದು ಆರ್ಥಿಕವಾಗಿ ಅಸಾಧ್ಯ. ಇದಕ್ಕೆ ಹಲವು ಕಾರಣಗಳಿದೆ. ಮೊದಲನೇದು, ಅಮೆರಿಕದಲ್ಲಿ ಅಷ್ಟೊಂದು ಪ್ರಮಾಣದ ದುಡಿಯೋ ವರ್ಗ ಇಲ್ಲದೇ ಇರೋದು. ಕೇವಲ ಫಾಕ್ಸ್ಕಾನ್ ಒಂದೇ ಚೀನಾದ ಝೆಂಗ್ಝೌನಲ್ಲಿರೋ ತನ್ನ ಐಫೋನ್ ಸಿಟಿಯಲ್ಲಿ ಬರೋಬ್ಬರಿ 2 ಲಕ್ಷ ಜನ, ಹಾಗೆ ಲಾಂಗ್ಹುವಾದಲ್ಲಿ 2.3 ಲಕ್ಷ ಜನ ಕೆಲಸಗಾರರನ್ನ ಹೊಂದಿದೆ. ಪೆಗಾಟ್ರಾನ್, ವಿಸ್ಟ್ರಾನ್ ಎಲ್ಲ ಸೇರಿದ್ರೆ ಆಪಲ್ ಚೀನಾದಲ್ಲಿ 6.5 ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳನ್ನು ಹೊಂದಿದೆ. ಆದರೆ ಆನೆಟ್ ಅನ್ನೋ ಸಂಸ್ಥೆ ಪ್ರಕಾರ ಇಡೀ ಅಮೆರಿಕದಲ್ಲಿರೋ ಸ್ಮಾರ್ಟ್ಫೋನ್ ಕೆಲಸಗಾರರ ಸಂಖ್ಯೆನೇ 2.7 ಲಕ್ಷ. ಹೀಗಾಗಿ ಆಪಲ್ ಅಮೆರಿಕಾಗೆ ಶಿಫ್ಟ್ ಆಗಬೇಕು ಅಂದರೆ ವರ್ಕ್ ಫೋರ್ಸ್ನಲ್ಲಿ ಭಾರಿ ಶಾರ್ಟೇಜ್ ಅನುಭವಿಸಬೇಕಾಗತ್ತೆ. ಅಲ್ಲದೆ ಐಫೋನ್ ಡೆಡ್ಲೈನ್ ಬಂದಾಗ ಇನ್ನೂ ಹೆಚ್ಚಿನ ಜನ ಬೇಕಾಗ್ತಾರೆ. ಚೀನಾದಲ್ಲಿ ಐಫೋನ್ ತಯಾರಿಕಾ ಕಂಪನಿ ಫಾಕ್ಸ್ಕಾನ್ ಒಂದೇ ವಾರದಲ್ಲಿ ಬೇಕಾದರೆ ಈ ರೀತಿ 50,000 ಹೊಸ ಕೆಲಸಗಾರರನ್ನ ನೇಮಿಸ್ಕೋಬಹುದು. ಅವರಿಗೆ ಡಾರ್ಮೆಟ್ರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸ್ಬೋದು. ಆದರೆ ಅಮೆರಿಕಾಗೆ ಈ ಥರ ಸೀಸನಲ್ ಲೇಬರ್ ಫ್ಲೆಕ್ಸಿಬಿಲಿಟಿ ತಾಳಿಕೊಳ್ಳೋ ಸಾಮರ್ಥ್ಯ ಇಲ್ಲ. ಹೀಗಾಗಿ ಅಮೆರಿಕದಲ್ಲಿ ಆಪಲ್ ಐಫೋನ್ ತಯಾರಿಸಬೇಕಂದ್ರೆ ಹೊಸದಾಗಿ ಮಷಿನ್ಗಳನ್ನು ಖರೀದಿ ಮಾಡಬೇಕು. ಜನರಿಗಿಂತ ಹೆಚ್ಚು ಆಟೋಮೇಷನ್ ಮೇಲೆ ಡಿಪೆಂಡ್ ಆಗಬೇಕು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $19,700 ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 13, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಮೆರಿಕನ್ನರಿಗೆ ಕೆಲಸ ಬರಲ್ಲ, ಕೆಲಸ ಬಂದರೂ ಸಂಬಳ ಸಾಲಲ್ಲ. ಒಂದು ವೇಳೆ ಹೇಗೋ ಅಮೆರಿಕದಲ್ಲಿ ಕೆಲಸಗಾರನ ರೆಡಿ ಮಾಡ್ತೀನಿ ಅಂದ್ರೂ ಕೂಡ ಎಲ್ಲರಿಗೂ ಸ್ಮಾರ್ಟ್ಫೋನ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ಸ್ಕಿಲ್ಸ್ ಇಲ್ಲ. ಅಮೆರಿಕನ್ನರು ಈ ಹಿಂದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿರ್ಬೋದು ಗತ ಕಾಲದಲ್ಲಿ. ಆದರೆ ಸ್ಮಾರ್ಟ್ಫೋನ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕೆ ಸೂಕ್ಷ್ಮ ಕೈಗಳು ಬೇಕಾಗುತ್ತೆ. ಸೂಜಿ ಹೊಲಿಯೋದು, ಬಟ್ಟೆ ಹೆಣೆಯೋ ರೀತಿ ಕುಶಲವಾಗಿ ಕೈಗಳನ್ನು ಬಳಸೋ ಕ್ಷಮತೆ ಬೇಕಾಗುತ್ತೆ. ಇದಕ್ಕೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಕರೀತಾರೆ. ಆದರೆ ಅನೇಕ ಸ್ಟಡೀಸ್ ಅಮೆರಿಕನ್ನರ ಫೈನ್ ಮೋಟಾರ್ ಸ್ಕಿಲ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟು ಸೂಕ್ಷ್ಮವಾಗಿ ಅಮೆರಿಕನ್ನರ ಕೈಗಳು ಕೆಲಸ ಮಾಡಲ್ಲ ಅಂತ ಹೇಳಿವೆ.
ಅಮೆರಿಕದ ಜನರ ಕೈಗಳು ತುಂಬ ರಫ್ ಮತ್ತು ದಪ್ಪ. ಆದರೆ ಚೀನಾದಲ್ಲಾದರೆ, ಅದರಲ್ಲೂ ವಿಶೇಷವಾಗಿ ಚೀನಿ ಮಹಿಳೆಯರು ಈ ಕೆಲಸವನ್ನು, ಕರಕುಶಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರ ಕೈಗಳದಕ್ಕೆ ಹೇಳಿ ಮಾಡಿಸಿದ ಹಾಗಿದೆ. ಚಿಕ್ಕದಾಗಿವೆ ಗಾತ್ರದಲ್ಲಿ, ಹೀಗಾಗಿ ಸ್ಕ್ರೂ ಹಾಕೋದು, ಚಿಕ್ಕ ಚಿಕ್ಕ ಮಿನಿಯೇಚರ್ ಬಿಡಿ ಭಾಗಗಳನ್ನು ಜೋಡಿಸೋ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. 2017ರಲ್ಲಿ ಖುದ್ದು ಆ್ಯಪಲ್ ಮುಖ್ಯಸ್ಥ ಟಿಮ್ ಕುಕ್ ನಮ್ಮಲ್ಲಿ ಟೂಲಿಂಗ್ ಎಂಜಿನಿಯರ್ಗಳಿಲ್ಲ ಅಂತ ಹೇಳಿದರು. ಹೀಗಾಗಿ ಅಮೆರಿಕದಲ್ಲಿ ಐಫೋನ್ ತಯಾರಿಸೋಕೆ ಆ್ಯಪಲ್ ಸಾಕಷ್ಟು ಸ್ಕಿಲ್ ಕೊರತೆಯನ್ನು ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಚೀನಾದ ರೀತಿಯಲ್ಲೇ ಚೀನಾಗಿಂತಲೂ ಕಮ್ಮಿ ವೇತನಕ್ಕೆ ಕೆಲಸ ಮಾಡೋರು ಇಲ್ಲಿ ಸಿಗ್ತಾರೆ. ಅಲ್ಲಿ ಅಮೆರಿಕದಲ್ಲಿ ಸಿಗಲ್ಲ ಆ ರೀತಿ. ಉದಾಹರಣೆಗೆ ಫಾಕ್ಸ್ಕಾನ್ ಚೀನಾದಲ್ಲಿ ಐಫೋನ್ 16 ತಯಾರು ಮಾಡುವಾಗ ತನ್ನ ಕೆಲಸಗಾರರಿಗೆ ಗಂಟೆಗೆ $3.63 ಪೇ ಮಾಡಿದೆ, ಅಂದರೆ $308. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ಕನಿಷ್ಠ ವೇತನ ಗಂಟೆಗೆ $16.5 ಇದೆ, ಗಂಟೆಗೆ $1,500. ಅಲ್ಲಿಗೆ ಅಮೆರಿಕನ್ ಕೆಲಸಗಾರರಿಗೆ ಆ್ಯಪಲ್ ಚೀನಾಗಿಂತ 5 ಪಟ್ಟು ಹೆಚ್ಚು ವೇತನ ಕೊಡಬೇಕಾಗತ್ತೆ. ಇದರಿಂದ ಆ್ಯಪಲ್ನ 30-35% ಆದಾಯ ಕೇವಲ ವೇತನಕ್ಕೆ ಹೋಗುತ್ತೆ ಅನ್ನೋ ಅಂದಾಜಿದೆ. ಪರಿಣಾಮ ಐಫೋನ್ ಬೆಲೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಹಲವು ಮಾರ್ಕೆಟ್ ತಜ್ಞರ ಪ್ರಕಾರ ಅಮೆರಿಕನ್ನರು ಸದ್ಯ ಈಗಿರೋ $800,000ನಿಂದ $3,500 ಪೇ ಮಾಡಬೇಕಾಗತ್ತೆ ಐಫೋನ್ಗಳಿಗೆ. ಚೀನಾ ರೀತಿ ಎಕೋಸಿಸ್ಟಮ್ ಇಲ್ಲ. ಇನ್ನು ಟ್ರಂಪ್ ಆಪಲ್ ಅಮೆರಿಕ ಕನಸು, ತಿರುಕನ ಕನಸು ಅಂತ ಹೇಳ್ತಿರೋದಕ್ಕೆ ಮತ್ತೊಂದು ದೊಡ್ಡ ಕಾರಣ ಅಮೆರಿಕದಲ್ಲಿ ಚೈನಾ ರೀತಿ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಇಲ್ಲದೆ ಇರೋದು. ಈಗ ಆಲ್ರೆಡಿ ಹೇಳಿದ ಹಾಗೆ ಸುಮಾರು 80% ಆಪಲ್ ಉತ್ಪನ್ನಗಳು ಚೈನಾದಲ್ಲಿ ತಯಾರಾಗ್ತಿವೆ. ಕಾರಣ ಚೀನಾದಲ್ಲಿ ಆಪಲ್ ಅಷ್ಟು ವ್ಯವಸ್ಥಿತವಾದ ಎಕೋಸಿಸ್ಟಮ್ನ ನಿರ್ಮಾಣ ಮಾಡಿದೆ. ಚೀನಿಯರು ಅದಕ್ಕೆ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ. ಶೆಂಜನ್, ಗುವಾಂಗ್ಡಾಂಗ್ ಭಾಗದಲ್ಲಿ ಚಿಪ್ಸ್, ಕ್ಯಾಮೆರಾ, ಕೇಸಿಂಗ್, ಬ್ಯಾಟ್ರಿ ಹೀಗೆ ಆಪಲ್ನ 100 ಬಿಡಿ ಭಾಗ ತಯಾರಕ ಕಂಪನಿಗಳು ಲಿಟ್ರಲಿ ಅಕ್ಕಪಕ್ಕ ಬಂದು ಕೂತ್ಕೊಂಡಿದ್ದಾವೆ. ಎಕೋಸಿಸ್ಟಮ್ ಎಷ್ಟೋ ಕಡೆ ಕನ್ವೇಯರ್ ಬೆಲ್ಟ್ನಲ್ಲಿ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಬಿಡಿ ಭಾಗಗಳು ಕಂಟಿನ್ಯೂಸ್ ಲೂಪ್ನಲ್ಲಿ ಸಪ್ಲೈ ಆಗ್ತಿರ್ತವೆ. ಆದರೆ ಅಮೆರಿಕದಲ್ಲಿ ಅಂತಹ ಎಕೋಸಿಸ್ಟಮ್ ಇಲ್ಲ. ಅಮೆರಿಕದಲ್ಲೇ ಐಫೋನ್ ತಯಾರಾಗುತ್ತೆ ಅಂತ ಹೇಳಿದ್ರು ಕೂಡ ಹೆಚ್ಚಿನ ಬಿಡಿ ಭಾಗಗಳು ಬೇರೆ ಬೇರೆ ಕಡೆಗಳಿಂದ ಅಲ್ಲಿಗೆ ಬರಬೇಕಾಗತ್ತೆ. ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿಯಲ್ಲಿ ಚಿಪ್ ತಯಾರಾಗಿ ಜಪಾನ್ ಅಥವಾ ಕೊರಿಯಾಗೆ ಹೋಗಬೇಕು. ಅಲ್ಲಿ ಒಂದಷ್ಟು ಬಿಡಿ ಭಾಗಗಳು ಅಸೆಂಬಲ್ ಆಗಿ ಮತ್ತೆ ಅಮೆರಿಕಾಗೆ ವಾಪಸ್ ಬರಬೇಕು. ಹೀಗೆ ಚೀನಾ ರೀತಿ ಆಪಲ್ ಎಕೋಸಿಸ್ಟಮ್ ಅಮೆರಿಕದಲ್ಲಿ ನಿರ್ಮಾಣ ಆಗಬೇಕಂದ್ರೆ ಏನಿಲ್ಲ ಅಂದ್ರೂ ಕೂಡ 10-15 ವರ್ಷ ಬೇಕಾಗುತ್ತೆ. ಕೇವಲ ಆಪಲ್ನ 10% ಉತ್ಪಾದನೆಯನ್ನು ಅಮೆರಿಕಾಗೆ ಶಿಫ್ಟ್ ಮಾಡಬೇಕಂದ್ರೂ ಕೂಡ 5 ವರ್ಷಕ್ಕೆ ಆಪಲ್ಗೆ $30 ಬಿಲಿಯನ್ ಲಾಸ್ ಆಗುತ್ತೆ. ಹೋಗ್ಲಿ, ಆದ್ರಾಯ್ತು, ಅಮೆರಿಕದ ಫ್ಯೂಚರ್ಗೋಸ್ಕರ, ಜೊತೆಗೆ ಮುಂದೆ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀವಿ ಅಂತ ಆಪಲ್ ದುಡ್ಡು ಹೂಡೋಕೆ ಮುಂದಾದರೂ ಕೂಡ ಸಮಸ್ಯೆ ಇದೆ. ಯಾಕಂದರೆ ಮುಂದಿನ ಕೆಲ ವರ್ಷಗಳಲ್ಲಿ ಐಫೋನ್ ಇರುತ್ತೆ ಅನ್ನೋದಕ್ಕೂ ಕೂಡ ಖಾತರಿ ಇಲ್ಲ. ಖುದ್ದು ಆಪಲ್ ವಿಷನ್ ಪ್ರೋನಂತಹ ಡಿವೈಸ್ಗಳನ್ನು ಫ್ಯೂಚರ್ನ ಗ್ಯಾಜೆಟ್ಸ್ ಅಂತ ಪ್ರಚಾರ ಮಾಡ್ತಿದೆ. ಸೊ ಒಂದು ವೇಳೆ ಅಮೆರಿಕದಲ್ಲಿ ಐಫೋನ್ ಫ್ಯಾಕ್ಟ್ರಿ ಹಾಕಿದ್ರೂ ಕೂಡ ಮುಂದಿನ 10-20 ವರ್ಷಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನ್ಸರ್ಟೆಂಟಿ ಇದೆ. ವ್ಯರ್ಥ ಹೂಡಿಕೆ ಆಗಬಾರ್ದಲ್ಲ. ಹೀಗಾಗಿನೇ ವೆಡ್ ಬುಷ್ರಂತಹ ಅನೇಕ ಹಣಕಾಸು ಸಂಸ್ಥೆಗಳು ಟ್ರಂಪ್ ಆದೇಶ ಇದು ಹುಚ್ಚು ಆದೇಶ, ತಿರುಕನ ಕನಸು ಅಂತ ಹೇಳಿ ನೇರ ಟೀಕಿಸ್ತಾ ಇವೆ. ಈಗೇನು ಮಾಡುತ್ತೆ ಆಪಲ್? ಸ್ನೇಹಿತರೆ, ಸದ್ಯ ಆಪಲ್ ಮುಖ್ಯಸ್ಥ ಟಿಮ್ ಕುಕ್ ಸ್ಟೀವ್ ಜಾಬ್ಸ್ ತರ ಅಲ್ಲ. ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಒಬಾಮಾ ಹತ್ರ ಏನು ಹೇಳಿದ್ರು ಗೊತ್ತಾ? ಒಬಾಮಾ ಹೇಳಿದ್ರು, ಈ ರೀತಿ ಅಮೆರಿಕದಲ್ಲಿ ಐಫೋನ್ ತಯಾರು ಮಾಡಿ ನೀವು ಅಂತ ಕೇಳಿದ್ರು. ಅದಕ್ಕೆ ನೀವು ಈ ಜಾಬ್ಗಳು ಮತ್ತೆ ವಾಪಸ್ ಅಮೆರಿಕಾಗೆ ಬರಲ್ಲ, ಮರೆತು ಬಿಡಿ ಅಂತ ನೇರವಾಗಿ ಹೇಳಿದ್ರು ಒಬಾಮಾಗೆ ಸ್ಟೀವ್ ಜಾಬ್ಸ್. ಆದರೆ ಟಿಮ್ ಕುಕ್ ಆ ರೀತಿ ಹೇಳೋ ಮನುಷ್ಯ ಅಲ್ಲ. ಡಿಪ್ಲೊಮಸಿ ಪ್ರಯತ್ನ ಪಡ್ತಾರೆ. ಈ ಕ್ಷಣದವರೆಗೂ ಟ್ರಂಪ್ಗೂ ಕುಕ್ಗೂ ಒಳ್ಳೆ ಒಡನಾಟ ಇತ್ತು. ಅದನ್ನು ಸಾಬೀತು ಮಾಡೋಕೆ ಟಿಮ್ ಕುಕ್ ಟ್ರಂಪ್ ಕರ್ದಲ್ಲೆಲ್ಲ ಹೋಗ್ತಾ ಇದ್ರು. ಇತ್ತೀಚೆಗೆ ಕೂಡ ವೈಟ್ ಹೌಸ್ಗೆ ಹೋಗಿ ಬಂದಿದ್ರು. ಜೊತೆಗೆ ಟಿಮ್ ಕುಕ್ ಈ ಥರ ಡಿಪ್ಲೊಮಸಿ ಮಾಡೋದು ಹೊಸತಲ್ಲ. ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಕೂಡ ಟಿಮ್ ಕುಕ್ರನ್ನ ಇದೇ ರೀತಿ ಕಾಡ್ತಾ ಇದ್ರು. ಕೊನೆಗೆ ಟೆಕ್ಸಸ್ನಲ್ಲಿ ಫಾಕ್ಸ್ಕಾನ್ ಐಫೋನ್ ತಯಾರು ಮಾಡ್ತೀವಿ, $10 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ, 13,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಸುಮ್ಮನಾಗಿತ್ತು. ಅದನ್ನೇ ಟ್ರಂಪ್ ಅಮೆರಿಕಾಗೆ 3 ಬಿಗ್ ಬ್ಯೂಟಿಫುಲ್ ಪ್ಲಾಂಟ್ಸ್ ಬರಲಿವೆ ಅಂತ ಹೇಳಿ ಡಂಗೂರ ಹೊಡಿತಾ ಅವಧಿಯನ್ನು ಮುಗಿಸಿದ್ರು. ಈ ಬಾರಿ ಕೂಡ ಟ್ರಂಪ್ಗೆ ಸಮಾಧಾನಕಾರಿಯಾಗುವಂಥ ಒಂದಿಷ್ಟು ಯೋಜನೆ ಅನೌನ್ಸ್ ಮಾಡಬೇಕು. ಬೇರೆ ಆಪಲ್ ಪ್ರಾಡಕ್ಟ್ಸನ್ನು ಅಮೆರಿಕದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಬೇಕು. ಆ ರೀತಿಯೆಲ್ಲ ಮಾಡ್ಬೋದು. ಈಗ ಆಲ್ರೆಡಿ ಆಪಲ್ ಅಮೆರಿಕದ AI ಮತ್ತು ಚಿಪ್ ಉತ್ಪಾದನಾ ಕ್ಷೇತ್ರದಲ್ಲಿ $500 ಬಿಲಿಯನ್ ಹೂಡಿಕೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಸೊ ಇದೇ ರೀತಿ ಟ್ರಂಪ್ಗೆ ಇನ್ನೊಂದಿಷ್ಟು ಲಾಲಿಪಾಪ್ ಕೊಟ್ಟು ಸುಮ್ಮನಾಗಿಸ್ಬೇಕು. ಟ್ರಂಪ್ ಕೂಡ ಅಷ್ಟೇ, ಅವರ ಹೇಳಿಕೆ ಡಿಮಾಂಡ್ಗಳು ದೊಡ್ಡದಿರ್ತವೆ, ಆದರೆ ಅವರು ಕೇಳ್ತಿರೋ ವಿಚಾರ ಚಿಕ್ಕದಿರುತ್ತೆ. ನೇರ ಚಿಕ್ಕದನ್ನು ಕೇಳಿದ್ರೆ ಕೊಡಲ್ಲ ಅಂತ ದೊಡ್ಡದನ್ನು ಕೇಳಿ ಆಮೇಲೆ ಚಿಕ್ಕದಕ್ಕೆ ಸಮಾಧಾನ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾರೆ. ಸಡನ್ನಾಗಿ ಕೇಳಿಬಿಡೋದು, ಇವ್ರಿಗೆ ಬೇಕಾಗಿರುತ್ತೆ ಎಷ್ಟು? $500 ಬೇಕಾಗಿರುತ್ತೆ, 50 ಲಕ್ಷ ಕೊಡು ಮುಚ್ಕೊಂಡು ಅಂತ ಹೇಳ್ಬಿಡೋದು ಜೋರಾಗಿ. ಗಾಬರಿ ಆಗ್ಬಿಡ್ಬೇಕು ಕೇಳಿದವರು. ಅವ್ರು ಮೆಂಟಲಿ ಪ್ರಿಪೇರ್ ಆಗ್ತಾರಲ್ಲ, ಇಷ್ಟೊಂದು ಕೇಳಿದ್ನಲ್ಲ ಅಂತ ಒಟ್ಟು ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ನನಗೆ ಎಷ್ಟು ಹೋದರೆ ಓಕೆ ಅಂತ ಲೆಕ್ಕಾಚಾರ ಮಾಡ್ತಾರೆ.
ಆ ಟೈಮ್ನಲ್ಲಿ ಓಕೆ ಆಗ್ತಿಲ್ವಾ, ಸರಿ 500 ಕೊಡು ಅಂಥೇಳಿ ಆರಾಮಾಗಿ ಇಟ್ಕೊಂಡು ನಗ್ತಾ ಹೋಗೋದು. ಇದು ಟ್ರಂಪ್ರ ಸ್ಟ್ರಾಟಜಿ. ಸೊ ಈ ಥರ ಏನಾದರೂ ಕೂಡ ಒಂದು ನೆಗೋಷಿಯೇಷನ್ ಟ್ರಂಪ್ ಮತ್ತು ಆ್ಯಪಲ್ ನಡುವೆ ಆಗುತ್ತಾ ಅಂತ ಕುತೂಹಲ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ? ಟ್ರಂಪ್ರನ್ನ ನೋಡ್ತಾ ಇದ್ದೀರಲ್ಲ ಈಗ 2ನೇ ಟರ್ಮ್ನಲ್ಲಿ, ಫಸ್ಟ್ ಟರ್ಮ್ ನೋಡಿದ್ರಿ, 2ನೇ ಟರ್ಮ್ ಈಗ ನೋಡ್ತಾ ಇದ್ದೀರಿ. 2ನೇ ಟರ್ಮ್ನಲ್ಲಿ ವಿಪರೀತಕ್ಕೆ ಹೋಗ್ತಾ ಇದೆ ಅವರ ವರ್ತನೆಗಳು. ನಿಮಗೇನು ಅನಿಸುತ್ತೆ ಅವ್ರು ನೋಡಿದಾಗ? ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಒಪಿನಿಯನ್ಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.